ಸೀರೆಗೆ ಕುಚ್ಚಾಕ್ತಾಯಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಇದು ಸೀರೆ ಬಾರ್ಡ್ರ್ ಇದು ಬರೀ ತೋರ್ಸೋಕ್ಕೆ ಅಂತ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ. ಇದು 0.85 ಕ್ರೋಶ ದಾರ ಹಾಕೋದು. 2 ಸಲ ಸೀರೆ ಒಳಗಡೆಯಿಂದ ಕ್ರೋಶದಿಂದ ಲಾಕ್ ಮಾಡ್ತಾಯಿದ್ದೀನಿ. ಮಾಡಿ ಕುಚ್ಚು ಕಟ್ಟೋಕ್ಕೆ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇದು ಕುಚ್ಚು ಕಟ್ಟೋಕ್ಕೆ. ಆಮೇಲೆ ದಾರಾನ ಲಾಕ್ ಮಾಡಿ ದಾರಾನ ಮೇಲೆ ತಂದು ಒಂದು ದಪ್ಪ ಮಣಿನ ಹಾಕ್ತಾಯಿದ್ದೀನಿ. ದಪ್ಪ ಮಣಿನ ದಾರದೊಳಗೆ ಹಾಕಿ ದಾರಾನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಸೂಜಿ ಮೇಲೆ ದಾರ ತಂದು ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಕ್ರಾಸಾಗಿ ಸ್ವಲ್ಪ ದೂರದಲ್ಲಿ ಸೀರೆ ಒಳಗೆ ಲಾಕ್ ಮಾಡಿ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಅಂದರೆ ಕಂಬ, ಸೂಜಿ ಮೇಲೆ ದಾರ ತಂದಿದ್ದೀನಲ್ಲ ಕಂಬ ಮಾಡ್ತಾಯಿದ್ದೀನಿ. ಕಂಬ ಮಾಡಿ 4 ಚೈನ್ ಹಾಕಿ ಆ ಕಂಬದ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಅದೇ ರೀತಿ ಪುನಃ 4 ಚೈನ್ ಕಂಬದ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಪುನಃ 4 ಚೈನ್. ಇದು ಒಂದೇ ಲೈನಲ್ಲಿ ಹಾಕ್ತಾ ಇರೋದು. ಪುನಃ 4 ಚೈನ್ ಹಾಕಿ 3 ಸಲ 4 ಚೈನ್ ಹಾಕಿ ಕಂಬದ ಹಿಂದ್ಗಡೆಯಿಂದ ಮಣಿ ಹತ್ರ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 3 ಸಲ ಆದಮೇಲೆ ಸೂಜಿ ಮೇಲೆ ದಾರ ತಂದು ಕಂಬದ ಹಿಂದ್ಗಡೆಯಿಂದ ಪುನಃ ದಾರ ತಂದು ಹಾಫ್ ಡಬಲ್ ಕ್ರೋಶ ಅಂದರೆ 3ರಿಂದನೂ ಒಂದೇ ಸಲ ಎಳಿತೀನಿ. ಈ ಥರ ಸೂಜಿ ಮೇಲೆ ದಾರ ತಂದು ಹಿಂದ್ಗಡೆಯಿಂದ ದಾರ ತಂದು 3ರಿಂದನೂ ಒಂದೇ ಸಲ ಎಳೆದ್ರೆ ಹಾಫ್ ಡಬಲ್ ಕ್ರೋಶ. ಈ ಹಾಫ್ ಡಬಲ್ ಕ್ರೋಶ 3 ಸಲ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ನಾಟ್ ಹಾಕಿ ದಾರಾನ ಮೇಲೆ ತರ್ತೀನಿ. ಮೇಲೆ ತಂದು ಪುನಃ ಅದೇ ದಪ್ಪ ಬೀಡ್ ಡಿಸೈನ್ ತೊಗೊಂಡಿದ್ದೀನಲ್ಲ ಅದೇ ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಆ ಬೀಡ್ಗೊಂದು ನಾಟ್ ಹಾಕ್ತೀನಿ ಟೈಟಾಗಿ ಕೂರಲಿ ಅಂತ. ನಾಟ್ ಹಾಕಿ ಸೂಜಿ ಮೇಲೆ ದಾರ ತಂದು ಸ್ವಲ್ಪ ದೂರದಲ್ಲಿ ಎಲ್ಲಿ ಬರುತ್ತೋ ಅಲ್ಲಿ ಎಲ್ಲ ಅರ್ಧ ಇಂಚ್ ಗ್ಯಾಪು ಸ್ವಲ್ಪ ದೂರದಲ್ಲೇ ಹಾಕ್ತೀನಿ ಕ್ರಾಸಾಗಿ. ಹಾಕಿ ಒಂದು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 2ರಿಂದ 1, 2ರಿಂದ 1 ಇದು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. ಮಾಡಿ ಮತ್ತೆ 4 ಚೈನ್ ಹಾಕಿ ಕಂಬದ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಪುನಃ 4 ಚೈನ್ 1 2 3 4 ಚೈನ್ ಮಾಡಿ ಕಂಬದ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಪುನಃ 4 ಚೈನ್ 1 2 3 4 ಹಾಕಿ ಕಂಬದ ಹಿಂದ್ಗಡೆಯಿಂದ 3 ಸಲ 4 ಚೈನ್ನ ಹಾಕಿದ್ದೀನಿ. ಅದೊಂಥರ ಸಣ್ಣ ಫ್ಲವರ್ ಥರ ಬರುತ್ತೆ. ಆಮೇಲೆ ಸೂಜಿ ಮೇಲೆ ದಾರ ತಂದು ಒಳಗಡೆಯಿಂದ ದಾರ ಹೊರಗೆ ತಂದು 3ರಿಂದನೂ ಒಂದೇ ಸಲ ಹಾಫ್ ಡಬಲ್ ಕ್ರೋಶ 2ರಲ್ಲಿ 1 ಮಾಡಿದ್ರೆ ಕಂಬ ಆಗುತ್ತೆ. ಇದು 3ರಿಂದನೂ ಒಂದೇ ಸಲ ಹಾಕಿದ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. 3 ಸಲ ಹಾಫ್ ಡಬಲ್ ಕ್ರೋಶ ಹಾಕಿ ದಪ್ಪ ಥರ ಕಾಣಿಸುತ್ತೆ. ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ತೀನಿ. ಸೀರೆ ಒಳಗೆ ಹಾಕಿ ನಾಟ್ ಹಾಕಿ ಸೂಜಿನ ಮೇಲೆ ತಂದು ಪುನಃ ಒಂದು ಮಣಿನ ಹಾಕ್ತೀನಿ. 3 ಮಣಿ ಪುನಃ 5 ಚೈನ್ ಹಾಕಿದ್ರೆ ಕುಚ್ಚು ಕಟ್ಟೋಕ್ಕೆ ಆಗುತ್ತೆ. ಈ ಮಣಿನ ಹಾಕಿ ಪುನಃ ಒಂದು ನಾಟ್ ಹಾಕ್ತೀನಿ. ನಾಟ್ ಹಾಕಿದ್ರೆ ಟೈಟಾಗಿ ಮಣಿ ಕೂತ್ಕೊಳ್ಳುತ್ತೆ. ಪುನಃ ಸೂಜಿ ಮೇಲೆ ದಾರ ತಗೊಂಡು ಕ್ರಾಸಾಗಿ ಸ್ವಲ್ಪ ದೂರದಲ್ಲಿ
ಸ್ವಲ್ಪ ದೂರದಲ್ಲಿ, ಯಾಕಂದರೆ ಈ 3 ಚೈನು 3 ನಾಟೆಲ್ಲ ಬರಬೇಕಲ್ಲ, ಸ್ವಲ್ಪ ದೂರದಲ್ಲೇ ಹಾಕ್ತೀನಿ. ಇದು ನಿಮಗೆ 1 ಗಂಟೆ ಟೈಮಲ್ಲಿ ಆಗಿಬಿಡುತ್ತೆ. ಡಿಸೈನು ಚೆನ್ನಾಗೂ ಕಾಣಿಸುತ್ತೆ. ಡಬಲ್ ಕ್ರೋಶ ಮಾಡಿ 4 ಚೈನ್ 1 2 3 4 ದಾರದೊಳಗಡೆಯಿಂದ ಕ್ರೋಶ ಹಾಕಿ ಎಳ್ಕೊಂಡ್ರೆ 4 ಚೈನ್ ಬರುತ್ತೆ. ಆ ಥರ 4 ಚೈನ್ 1 2 3 4 ಚೈನ್ ಹಾಕಿ ದಾರದ ಹಿಂದ್ಗಡೆಯಿಂದ ದಾರನ ತಂದು ಲಾಕ್ ಮಾಡ್ತೀನಿ. ಪುನಃ 4 ಚೈನ್ 1 2 3 4 3 ಸಲ 4 ಚೈನ್ ಹಾಕಿ ಕಂಬದ ಒಳಗಡೆಯಿಂದ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಪುನಃ ಸೂಜಿ ಮೇಲೆ ದಾರ ತಂದು 3 ಸಲ ಹಾಫ್ ಡಬಲ್ ಕ್ರೋಶ, 3 ಸಲ 4 ಚೈನ್ ಲಾಕ್ ಮಾಡಿದ್ದೀನಿ. 3 ಸಲ ಹಾಫ್ ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ದಾರ ಹಿಂದ್ಗಡೆಯಿಂದ ಒಂದು ದಾರ ಎಳ್ಕೊಂಡು 3ರಿಂದನೂ ಒಂದೇ ಸಲ 3 ಹಾಫ್ ಡಬಲ್ ಕ್ರೋಶ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. 3 ಆದಮೇಲೆ 5 ಚೈನ್ ಹಾಕ್ತೀನಿ. ಇದು ಕುಚ್ಚು ಕಟ್ಟಕ್ಕೆ 5 ಚೈನ್ ಹಾಕ್ತೀನಿ. ಹಾಕಿ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕ್ರೋಶನ ಸ್ಟ್ರೈಟಾಗಿ ಸೀರೆಗೆ ಹಿಡ್ಕೊಂಡು ಲಾಕ್ ಮಾಡ್ತೀನಿ. ಈ ರೀತಿ ಬರುತ್ತೆ ಡಿಸೈನ್ ಇದು. ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನೋಡಿ. 5 ಚೈನ್ ಆದಮೇಲೆ ಲಾಕ್ ಮಾಡಿ ದಾರಾನ ಮೇಲೆಳೆದು ಪುನಃ ಒಂದು ಡಿಸೈನ್ ಆಗಿರೋ ದಪ್ಪ ಮಣಿಯ ಸುತ್ತ ಎಲ್ಲ ಡಿಸೈನ್ ಇದೆ. ದಪ್ಪ ಮಣಿ ರೌಂಡೇ ತಗೋಬೇಕು ಅಂತೇನಿಲ್ಲ, ಉದ್ದ ಇರೋದು ತೊಗೋಬೋದು, ಸಣ್ಣ ಉದ್ದ ಇರೋದುವೆ. ಸೂಜಿ ಮೇಲೆ ದಾರ ತಂದು ಸ್ವಲ್ಪ ಕ್ರಾಸಾಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 2ರಿಂದ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು 2ರಿಂದ 1 ಯಾಕಂದರೆ ಸ್ವಲ್ಪ ಕ್ರಾಸ್ ಆಗ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ದಾರ ಉದ್ದ ಎಳ್ಕೊತೀನಿ. ಎಳ್ಕೊಂಡು ಪುನಃ 4 ಚೈನ್ ಕಂಬದ ಹಿಂದ್ಗಡೆಯಿಂದ ಲಾಕ್ ಮಾಡೋದು. ಪುನಃ 4 ಚೈನ್ ಕಂಬದ ಹಿಂದ್ಗಡೆಯಿಂದ ಲಾಕ್ ಮಾಡೋದು. 3 ಸಲ ಪುನಃ 4 ಚೈನ್ ಫುಲ್ ಸೀರೆ ಹೀಗೆ ಹಾಕ್ಕೊಂಡು ಹೋಗೋದು. ಕುಚ್ಚು ಇದು ಆಪೋಸಿಟ್ ಕಲರಲ್ಲಿ, ಸೀರೆಯಲ್ಲಿ ಯಾವ ಕಲರ್ ಇದೆ ಆ ಕಲರಲ್ಲಿ ಕುಚ್ಚು ಕಟ್ಟೋದು. 3 ಹಾಫ್ ಡಬಲ್ ಕ್ರೋಶ, 3 ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮಾಡಿ ಆ ಹಾಫ್ ಡಬಲ್ ಕ್ರೋಶ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಈ ರೀತಿ ಬರುತ್ತೆ. 5 ಚೈನ್ 3 ಸಲ ಡಿಸೈನ್, ಪುನಃ 5 ಚೈನ್. ಲಾಕ್ ಮಾಡಿ ದಾರಾನ ಮೇಲೆ ತಂದು ಇನ್ನೊಂದು ಮಣಿ ಹಾಕೋದು. ಇದೇ ಪ್ಯಾಟ್ರನ್ನ ಉದ್ದಕ್ಕೂ ಹಾಕ್ಕೊಂಡು ಹೋಗೋದು.